ಅಕ್ಷಮ್ಯ ಅಪರಾಧ. ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಬಹಳ ದುರಂಕಾರದ ವರ್ತನೆ ಸರಿಯಲ್ಲ. ಪ್ರಿಯಾಂಕ ಖರ್ಗೆ ಅವರ ತಂದೆಯನ್ನ ನೋಡಿ ಕಲಿಯಬೇಕು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಹೇಳಿಕೆ ನೀಡಿದ್ದು ಬಸ್ನಲ್ಲಿದ್ದ ಜನ ಭಯಭೀತರಾಗಿದ್ದಾರೆ. ಆದ್ರೆ ಬಸ್ ನಿಲ್ಲಿಸೋದು ಸರಿಯಲ್ಲ. ನಮ್ಮ ಸರ್ಕಾರದ ಬೆಂಬಲ ಇದೆಯಾ? ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗಬೇಕು. ಪ್ರಕರಣದಲ್ಲಿ ಜನಸಾಮಾನ್ಯರಿಗೆ 2 ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿರೋದು ತಪ್ಪು ಅಲ್ವೇ? ಕಮಿಷನರ್ ಮಂತ್ರಿ ನಮಗೆ ಗೊತ್ತಿಲ್ಲ ಅಂತಾರೆ. ಹಾಗಾದ್ರೆ ಕೇಸ್ ಹೇಗೆ ಹಾಕಿದ್ರು ಅನ್ನೋದು ನನ್ನ ಪ್ರಶ್ನೆಯಾಗಿದೆ. ಇದರ ಅರ್ಥ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಸರ್ಕಾರದ ಮೇಲೆ ನಿಯಂತ್ರಣ ಇಲ್ಲ ಅನ್ನೋದೇ ಇದರ ಅರ್ಥ. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ಗೃಹಲಕ್ಷ್ಮಿ ಹಣ ಹಾಕ್ತಿವಿ ಎಂದವರು ಇದೀಗ ಮತ್ತೆ 1 ತಿಂಗಳ ಮುಂದೆ ಹಾಕಿದ್ದಾರೆ. ಕಾಂಗ್ರೆಸ್ನವರೆಲ್ಲ ದಪ್ಪ ಚರ್ಮದವರು. ಪರಿಶಿಷ್ಟರ ಹಣ ಗ್ಯಾರಂಟಿಗೆ ಉಪಯೋಗ ಮಾಡ್ತೀವಿ ಅಂತ ಸಿಎಂ ಡಿಕೆ ಹೇಳಿಲ್ಲ. ಕಾಂಗ್ರೆಸ್ನಲ್ಲಿ ಬಹಳ ಭ್ರಷ್ಟಾಚಾರ ನಡೀತಿದೆ. ಪೊಲೀಸ್ ಇಲಾಖೆಯಲ್ಲಂತೂ ಅತಿ ಹೆಚ್ಚು ಭ್ರಷ್ಟಾಚಾರ ಇದೆ. ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಹ್ಲಾದ್ ಜೋಶಿ. ಎಲ್ಲ ಮಿತಿಮೀರಿದೆ. ಈಗ ನನ್ನ ಕಡೆ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಅಂಬೋಳಿ ಗ್ರಾಮದವ್ರು ಬಂದಿದ್ದರು. 24 ತಾಸಿನಿಂದ ಕರೆಂಟ್ ಕೊಡ್ತಾ ಇಲ್ಲ ಅವರಿಗೆ, 24 ಅವರ್ಸ್ನಿಂದ. ಅನೇಕ ಆ ಹಳ್ಳಿ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿಯವರಿಗೆ ಮೊನ್ನೆ ಹೋಗಿ ಅವರು ಹೆಸ್ಕಾಂ MD ಅವ್ರನ್ನೂ ಭೇಟಿಯಾಗಿ ಬಂದಾರ. ಇದಕ್ಕಿಂತ ಮೊದಲು ಒಂದು 16-17 ತಾಸು ಕಟ್ ಮಾಡ್ತಾ ಇದ್ರಂತ. ಈಗ 24 ತಾಸಿನಿಂದ ವಿದ್ಯುತ್ ಇಲ್ಲ. ನೀವು ನೋಡಿದರೆ ಮೊನ್ನೆ ಸಬ್ ರಿಜಿಸ್ಟರ್ ಆಫೀಸ್ಗೂ ಕರೆಂಟ್ ಇರಲಿಲ್ಲ. ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ರಾಜಸ್ವವನ್ನು ಸಂಗ್ರಹ ಮಾಡುವಂಥ ಒಂದು ಇದ್ರೊಳಗ ವಿದ್ಯುತ್ ಇರಲಾರ್ದಂಥ ದುಸ್ಥಿತಿ. ಮತ್ತಿದೆಯಲ್ಲ ಫ್ರೀ ಅಂತ ಹೇಳಿದ್ದು ಒಂದು ತಡ, ಎಲ್ಲ ದರಗಳು ಜಾಸ್ತಿ ಆಗ್ಯಾವ. ಮಂದಿ ಸಾಯ್ಬೇಕಂದ್ರೂ ಇವ್ರು ರೊಕ್ಕ ಕೊಟ್ಟು ಸಾಯ್ಬೇಕನ್ನುವಂಥ ಸ್ಥಿತಿ ಬಂದು 50 ರೂಪಾಯಿ ಮಾಡ್ಯಾರ. ಸುಸೂತ್ರವಾಗಿ ಸಾಯಲಿಕ್ಕೂ ಬಿಡಲಾರ್ದಂಥ ಸರ್ಕಾರ ಅಂದ್ರೆ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ಪ್ರಿಯಾಂಕಾ ಖರ್ಗೆ, ಮೋಹನ್ ದಾಸ್ ಪೈ ಮತ್ತು ಇತರರು ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತನಾಡಿದ್ದಕ್ಕಿಲ್ಲ ನಾವು ಸರಿಪಡಿಸ್ಕೊಳ್ತೀವಿ ಅಂತ ಹೇಳೋದು ಬಿಟ್ಟು ನಮ್ಮ ಕಾಲದಾಗೂ ಮಾಡ್ಯಾರ ಅವ್ರು ಕೆಲವು ಸರ್ತೆ. ಅವರೇನು ಕಾಂಗ್ರೆಸ್ಸು BJP ಆ ಟೈಮ್ದಲ್ಲಿ ನಾವು ವಿನಮ್ರವಾಗಿ ಹೇಳಿದ್ದೀವಿ, ಇಲ್ಲ ಏನು ನಿಮ್ಮ ಸಲಹೆ ಕೊಡ್ರಿ ಸಲಹೆ ಮಾಡ್ಕೋತೀವಿ ಅಂತ. ಈ ರೀತಿ ದುರಹಂಕಾರದ ವರ್ತನೆ ರಾಜಕಾರಣದಲ್ಲಿ ಇರೋರಿಗೆ ಒಳ್ಳೇದಲ್ಲ. ನಾನು ಹಿಂದಿನೂ ಒಮ್ಮೆ ಹೇಳಿದ್ದೆ, ಕನಿಷ್ಠ ಪಕ್ಷ ಈ ಪ್ರಿಯಾಂಕಾ ಖರ್ಗೆ ಅವ್ರ ತಂದೆಯನ್ನಾದರೂ ಸ್ವಲ್ಪ ನೋಡಿ ಕಲಿಬೇಕು. ಅವರು ಇಷ್ಟು ಚಿಲ್ಲರೆಯಾಗಿ ಮಾತಾಡೋದಿಲ್ಲ. ಅವರು ಇತ್ತೀಚೆಗೆ ಸ್ವಲ್ಪ ರಾಹುಲ್ ಗಾಂಧಿ ಪ್ರಭಾವದಿಂದ ಸ್ವಲ್ಪ ಏನೇನೋ ಮಾತಾಡ್ತಿರ್ತಾರೆ. ಆದರೂ ತೀರಾ ಕ್ಷುಲ್ಲಕವಾಗಿ ಮಾತನಾಡುವಂಥ ಒಂದು ಪ್ರವೃತ್ತಿ ಬೆಳೆಸಿಕೊಂಡು ಜನರನ್ನು ಅಪಮಾನಿಸುವಂಥದ್ದು ಇದು ಸರಿಯಲ್ಲ. ಎರಡನೇದಾಗಿ ನಾನು ನಿನ್ನೆನೋ ಆಲ್ರೆಡಿ ರಿಯಾಕ್ಟ್ ಮಾಡಿದ್ದೇನೆ, ಇವತ್ತು ನೀವು ಮತ್ತೊಮ್ಮೆ ಕೇಳ್ತಾ ಇದ್ದೀರಿ ಅಂತ ರಿಯಾಕ್ಟ್ ಮಾಡ್ತಾ ಇದ್ದೇನೆ. ಬೆಳಗಾವಿಯಲ್ಲಿ ನಡೆದಂಥ ಘಟನೆ, ಕಂಡಕ್ಟರ್ ಮೇಲೆ ನಡೆದಂಥ ಹಲ್ಲೆ, ಇದು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮರಾಠಿ ಮಾತಾಡೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹಲ್ಲೆ ಮಾಡಿದ್ದಾರೆ ಅಂದರೆ ಅದು ಅತ್ಯಂತ ಅಕ್ಷಮ್ಯ ಅಪರಾಧ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳೋರು. ಆದರೆ ನಾನು ಹೋರಾಟಗಾರರಿಗೆ ಇಲ್ಲಿನೂ ಮತ್ತು ಅಲ್ಲಿನೂ, ಮಹಾರಾಷ್ಟ್ರದಲ್ಲಿ ಮತ್ತು ಇಲ್ಲೂ ಕೂಡ ಕರ್ನಾಟಕದ ಬಸ್ಸುಗಳನ್ನು ಅವ್ರು ತಡೆದು ನಿಲ್ಲಿಸೋದು, ಅವ್ರ ಬಸ್ಸುಗಳನ್ನು ನಾವಿಲ್ಲಿ ತಡೆದು ನಿಲ್ಲಿಸೋದು. 2 ಬಸ್ನಾಗ 2 ಜನ ಇರ್ತಾರೆ. ಮರಾಠಿ ಮಾತಾಡೋರು ಇರ್ತಾರೆ, ಕನ್ನಡ ಮಾತಾಡೋರು ಇರ್ತಾರೆ. ಮಹಾರಾಷ್ಟ್ರ ಬಸ್ನಾಗೂ ಇರ್ತಾರೆ, ಕರ್ನಾಟಕ ಬಸ್ನಾಗೂ ಇರ್ತಾರೆ. ಮಹಾರಾಷ್ಟ್ರ ಸರ್ಕಾರದ ಬಸ್ನಲ್ಲಿಯೂ ಕರ್ನಾಟಕ ಸರ್ಕಾರದ ಬಸ್ನಲ್ಲಿಯೂ ಇರ್ತಾರೆ. ಹಾಗಾಗಿ ಅವ್ರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕಾನೂನಿನ ಕ್ರಮವನ್ನು ಸರ್ಕಾರ ಕೈಗೊಳ್ಳಿ. ಅದ್ರ ಬಗ್ಗೆ ನಮ್ಮ ಸಂಪೂರ್ಣ ನಮ್ಮ ಪಾರ್ಟಿದು ನಮ್ಮದು ವೈಯಕ್ತಿಕವಾಗಿ ಬೆಂಬಲನೂ ಇದೆ. ಆದರೆ ಈ ರೀತಿ ಬಸ್ಸುಗಳನ್ನು ನಿಲ್ಲಿಸಿ ಮಾಡೋದರಿಂದ, ಅವ್ರು ಮಾಡೋದರಿಂದ ನಾವು ಮಾಡೋದರಿಂದ, ಅವರು ಈ ರೀತಿಯಾಗಿ ಆಗೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾಯಿದೆ. ಬಸ್ನಲ್ಲಿದ್ದಂಥ ಜನಸಾಮಾನ್ಯರು ಭಯಭೀತರಾಗ್ತಾ ಇದ್ದಾರೆ.
ಆನಂತರ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ನೋಡ್ಬೇಕಾಗಿತ್ತು ನಿಮ್ಮ ಯೋಗ್ಯತೆ ಏನಿದೆ ಅಂಥೇಳಿ. ಇಂಪ್ಲಿಮೆಂಟೇಷನ್ ಅಲ್ಲಿ ಬಹಳ ಗೊಂದಲ ಪಡ್ಕೊಂಡು ಮೇನ್ ಕೋರ್ಟ್ ಸರ್ಕಲ್ ಇಡೀ ಟ್ರಾಫಿಕ್ ಕ್ಲೋಸ್ ಮಾಡಿದ್ದಾರೆ. ಡೇ ಟೈಮಲ್ಲಿ ಸಣ್ಣ ರೋಡಿಗೆ ಡೈವರ್ಷನ್ ಕೊಡ್ತಾರೆ, ರಾತ್ರಿ ಹೊತ್ತು ವರ್ಕ್ ಮಾಡೋದು ಹಗಲೊತ್ತು ಕೂಡ ಕ್ಲೋಸ್ ಮಾಡ್ತಾರೆ. ಅಲ್ಲ, ಇದರ ಬಗ್ಗೆ ನಾನು ಮೀಟಿಂಗ್ ತೆಗೆದುಕೊಂಡು DC ಪೊಲೀಸ್ ಕಮಿಷನರು ಮತ್ತು ಮಹಾನಗರ ಪಾಲಿಕೆ ಕಮಿಷನರ್ಗೆ ಹೇಳಿದ್ದೇನೆ. ಮತ್ತು ಇದರಲ್ಲಿ ಭಾಳ ವರ್ಷಗಳಿಂದ ಮೊನ್ನೆನೂ ಕೆಲವರು ನಮ್ಮ ಮೀಟಿಂಗ್ ಆದ ನಂತರ ಕೆಲವು ಮಾಧ್ಯಮದವರು ಬಂದಿದ್ರು, ಎಲ್ಲರೂ ತಾವು ಇರಲಿಲ್ಲ. ಅವತ್ತು ನಾನು ಹೇಳಿದ್ದೇನೆ, ನಾವು ಹೊರಟ್ಟಿಯವರು ಇದ್ರು ಮೀಟಿಂಗ್ದಾಗ. ಹೊರಟ್ಟಿಯವರು ಡೆಲ್ಲಿಗೆ ಬಂದು ಮನವಿ ಕೊಟ್ಟಿದ್ದರು ನನಗೆ, ಏನಾರ ಮಾಡಿ ಫ್ಲೈಓವರ್ ಮಾಡಿಸ್ರಿ ಅಂಥೇಳಿ. ಆವಾಗ ಇನ್ಕ್ಲೂಡಿಂಗ್ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಾಗೂ ಸಹಿತ ಅದಕ್ಕೆ ದುಡ್ಡು ಕೊಡಲಿಕ್ಕೆ ಪ್ರಪೋಸಲ್ ಕಳಿಸಿದ್ರು. ದುಡ್ಡು ನಾವು ಕೊಟ್ಟಿವಿ. ಇಂಪ್ಲಿಮೆಂಟೇಷನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾನು ಅದಕ್ಕೆ ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ನಾನು ರಾಜ್ಯ ಸರ್ಕಾರಕ್ಕೆ, ನಾನು ಸೆಲ್ವಕುಮಾರ್ ಅವರಿಗೂ ಹಲವಾರು ಬಾರಿ ಮಾತಾಡಿದ್ದೀನಿ, ನೀವು ಬಂದು ಮೀಟಿಂಗ್ ತಗೊಂಡು ಇಂಪ್ಲಿಮೆಂಟೇಷನ್ದಾಗಿರುವಂಥ ದುಡ್ಡು ಕೊಟ್ಟಿದ್ದ ತಪ್ಪನ್ನೋ ಸ್ಥಿತಿಯಲ್ಲಿ ಆಗಿಬಿಟ್ಟಿದೆ. ಮತ್ತು ಯಾವುದೇ ಡಿಸೈನನ್ನು ನಾವ್ಯಾರೂ ಮಾಡಿಲ್ಲ. ಸರ್ಕಾರದ ಪಕ್ಷ ಬದಲಾಗಿರ್ಬೋದು, ಅವತ್ತಿನ ಸರ್ಕಾರಿ ಅಧಿಕಾರಿಗಳ ಮಾಡಿದ್ದಾರೆ. ಅದಕ್ಕೆ ನಾವು ಒಂದು ಬಲ ತುಂಬಲಿಕ್ಕೆ IIT ಧಾರವಾಡ, BUB ಯೂನಿವರ್ಸಿಟಿ, IIT ಚೆನ್ನೈದು ಮತ್ತು ಇಲ್ಲಿರುವಂಥ ನುರಿತ ಕೆಲವು ಕಾಂಟ್ರಾಕ್ಟರ್ಗಳು, ಯಾರು ಆಲ್ರೆಡಿ ಕಾಂಟ್ರಾಕ್ಟ್ ಆದ ನಂತರ ಯಾರು ಅದರ ಪಾರ್ಟಿಸಿಪೇಟು ಮಾಡಿಲ್ಲ ಅಂಥ ಕಾಂಟ್ರಾಕ್ಟರ್ಗಳು, ನುರಿತ ಕಾಂಟ್ರಾಕ್ಟರ್ಗಳ ಇಂಜಿನಿಯರ್ಗಳನ್ನು ಕೂಡಿಸಿ ಡಿಸೈನ್ ಮಾಡಿ, ಅವತ್ತು ಗುರುದತ್ ಹೆಗಡೆ ಅವರಿದ್ದರು ಜಿಲ್ಲಾಧಿಕಾರಿಗಳಾಗಿ, ಲಾಬುರಾಮ್ ಅವರಿದ್ದರು, ಅವರೆಲ್ಲ ಸೇರಿ ಈ ಡಿಸೈನನ್ನು ಮಾಡಿದ್ದಾರೆ. ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. PWD ಸಚಿವರು, ಜಿಲ್ಲಾ ಮಂತ್ರಿಗಳು ಇದನ್ನು ಕೂತ್ಕೊಂಡು ಸಮಸ್ಯೆ ಬಗೆಹರಿಸ್ಬೇಕಂತ ನಾವು ವಿನಂತಿ ಮಾಡ್ತೇನೆ. ನಂದೇನು ಅವರು ಮಾಡ್ತಾ ಇಲ್ಲ ಅಂತ ಅವರು ಮೀಟಿಂಗ್ ತೊಗೊಂಡಾರ, ಲಾಡ್ ಅವರು ಮೀಟಿಂಗ್ ತೊಗೊಂಡಾರ. ಎಲ್ಲದರಲ್ಲಿ ಆರೋಪ ಮಾಡೋದು ನನ್ನ ನೇಚರ್ದಲ್ಲಿ ಇಲ್ಲ. ಅವರು ಮೊನ್ನೆನೋ ಮೀಟಿಂಗ್ ತೊಗೊಂಡಾರ ಅಂತ ನನ್ನ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಮಾಡ್ಯಾರ. ಆದರೆ ಇದನ್ನು ಸ್ವಲ್ಪ ಸ್ಪೀಡಪ್ ಮಾಡಲಿಕ್ಕೆ ಲಾಡ್ ಅವರು ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಭಾಗದವರ ಇದ್ದಾರೆ ಇಬ್ಬರು, ಇದು ವಿಶೇಷ ಕ್ರಮ ತೆಗೆದುಕೊಂಡು ಈ ಸಮಸ್ಯೆ ಬಗೆಹರಿಸಿ ಕೆಲಸ ಫಾಸ್ಟ್ ಆಗುವಂಗೆ ಮಾಡಬೇಕು. ಯಾಕಂದರೆ ಅಧಿಕಾರಿಗಳಲ್ಲಿ, ರಾಜ್ಯ ಸರ್ಕಾರದ ಅಧಿಕಾರಿಗಳೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅವರಲ್ಲಿ ಗೊಂದಲ ಭಾಳ ಇದೆ. ನೀವು ಹೇಳಿದ್ದು ಸರಿ ಇದೆ, ಗೊಂದಲ ಭಾಳ ಇದೆ. ಆ ಗೊಂದಲ ಸರಿ ಮಾಡಲಿಕ್ಕೆ ನಾ ಮೀಟಿಂಗ್ ತೊಗೊಳ್ತೇನೆ, ನಾ ಹೇಳಿ ಹೋಗಿರ್ತೇನೆ, ಆಯ್ತೆಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ಮತ್ತು ಮುಂದಿನ ವಾರ ಬರೋ ತನಕ ನಾನು 15 ದಿವಸ ಬಿಟ್ಟು ಮೀಟಿಂಗ್ ತೊಗೊಳ್ಳೋ ತನಕ ಹಂಗೆ ಇರ್ತದೆ. ಅದಕ್ಕೆ ಕ್ರಮ ತೆಗೆದುಕೊಳ್ಳಿಕ್ಕೆ ಅಧಿಕಾರ ಇರುವಂಥ ಮಂತ್ರಿಗಳು ಅವರು ಸ್ವಲ್ಪ ವಿಶೇಷ ಗಮನ ಹರಿಸ್ಬೇಕಂತ ನನ್ನ ಆಗ್ರಹ ಅದ ಅಷ್ಟೇ. ಆಲ್ರೆಡಿ ನಾನು ಹೇಳಿದಂಗೆ ಸಂತೋಷ್ ಲಾಡ್ ಅವರು 2-3 ಮೀಟಿಂಗ್ ತೊಗೊಂಡಾರೆ, ಈ ವಾರದಾಗೂ ಒಂದು ಮೀಟಿಂಗ್ ತೊಗೊಂಡಾರ ನನಗೆ ಜಿಲ್ಲಾಧಿಕಾರಿಗಳು ನಿನ್ನೆ ಗಮನಕ್ಕೆ ತಂದಿದ್ದಾರೆ. ಬಟ್ ಇಂಪ್ಲಿಮೆಂಟೇಷನ್ ಈಸ್ ಡನ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ನಮಗೂ ಭಾಳ ನೋವಿದೆ, ಏನಪ್ಪ ದುಡ್ಡು ಕೊಟ್ಟು ಬಯಸ್ಕೊಳ್ಳೋ ಸ್ಥಿತಿ ಬಂದದಲ್ಲ ಅಂತ ಅನ್ನಿಸ್ತಾ ಇದೆ. ಮತ್ತು ಅದು ಒಂದು ನಿಮಿಷ, ಈ ಒಂದು ಫ್ಲೈಓವರ್ ಏನಿದೆ ಇದು ಸಿಟಿಯೊಳಗಿರೋದು, ನಮ್ಮ ಭಾರತ ಸರ್ಕಾರಕ್ಕೆ ಏನೂ ಸಂಬಂಧ ಇಲ್ಲಿದೆ. ಎಲ್ಲ ಭಾಳ ಅವತ್ತಿನ ಸಂದರ್ಭದಲ್ಲಿದ್ದಂಥ ಜನಪ್ರತಿನಿಧಿಗಳು, ಉದಾಹರಣೆಗೆ ನಮ್ಮ ಬಸವರಾಜ ಹೊರಟ್ಟಿಯವರು, ಆ ಸಂದರ್ಭದಲ್ಲಿ ಇಲ್ಲಿಂದ ಪ್ರಾತಿನಿಧ್ಯ ಮಾಡ್ತಾ ಇದ್ದಂಥ ಜಗದೀಶ್ ಶೆಟ್ಟರು, ಧಾರವಾಡನೂ ಇನಿಷಿಯಲ್ ಪ್ರಾಜೆಕ್ಟ್ದಾಗ ಇನ್ವಾಲ್ವ್ ಆಗಿತ್ತು. ಇದು ಮುಗಿದ ನಂತರ ಧಾರವಾಡ ನೋಡೋಣ ಅಂಥೇಳಿ ಅದು ಮುಂದಕ್ಕೆ ಹಾಕಿದ್ದೀವಿ. ಆವಾಗಿದ್ದಂಥ ಅರವಿಂದ್, ಮೊದಲೇ ಸರ್ತಿ MLA ಆಗಿದ್ದಂಥ ಅರವಿಂದ್ ಬೆಲ್ಲದವರು, ಅದಕ್ಕಿಂತ ಚಂದ್ರಕಾಂತ್ ಬೆಲ್ಲದವರು ಬಂದು ಮನವಿ ಕೊಟ್ಟಿದ್ದರು. ಆನಂತರ ಅನೇಕ ಸಂಘ ಸಂಸ್ಥೆಗಳು, ಚೇಂಬರ್ ಆಫ್ ಕಾಮರ್ಸ್ ಸಹಿತ ಅವೆಲ್ಲ ಮನವಿ ಕೇಳ್ತಾರೆ, ಹುಡುಕಿದ್ರೆ ಸಿಗ್ತಾವೀಗ ಚೇಂಬರ್ದಾಗ, ಅವರೆಲ್ಲ ಕೂಡಿ ಮನವಿ ಕೊಟ್ಟಿದ್ರು. ಇದರ ಭಾಳ ಡಿಸ್ಕಷನ್ ಆಗಿದೆ, ಭಾರತ ಸರ್ಕಾರದ ರೆಕಾರ್ಡ್ದಲ್ಲಿದೆ. ಇದು ನಮಗೆ ಬರೋದೇ ಇಲ್ಲ ಭಾರತ ಸರ್ಕಾರಕ್ಕೆ. ಅದು ನ್ಯಾಷನಲ್ ಹೈವೇನೂ ಇಲ್ಲ, ಮುಂದೆ ನ್ಯಾಷನಲ್ ಹೈವೇ ಆಗೋ ಸಾಧ್ಯತೆಯೂ ಇಲ್ಲ. ನಾವು ದುಡ್ಡು ಕೊಡಲ್ಲ ಅಂತ ಆನ್ ರೆಕಾರ್ಡ್ ಸೆಕ್ರೆಟ್ರಿ ನಾವು ದುಡ್ಡು ಕೊಡೋದಿಲ್ಲ ಅಂತ ಬರೆದ್ರು. ಅದಾದ ನಂತರ ಗಡ್ಕರಿ ಅವರು
ಸರಿನೋ ತಪ್ಪು ನಾ ಅಲ್ಲಿ ಹೋದಾಗ ಪ್ರಾಮಿಸ್ ಮಾಡಿ ಬಂದೀನಿ ಅಂತ ಅದನ್ನು ಓವರ್ಲುಕ್ ಮಾಡಿ ದುಡ್ಡು ಕೊಟ್ರ. ಉಪಯೋಗ ಮಾಡಿರಿ. ನಮ್ಮದೇನು ಯಾರ ಬಗ್ಗೆ ಇದ್ರ ಬಗ್ಗೆ ತಂಟೆ ತಕರಾರು ಮಾಡಿ ಅಭಿವೃದ್ಧಿಗೆ ಕಂಟಕ ಮಾಡೋದು ಒಂದು ವಿಚಾರ ಅಲ್ಲ. ಅದು ರಾಜ್ಯ ಸರ್ಕಾರದ ಇಬ್ಬರು ಮಂತ್ರಿಗಳು ಹೆಚ್ಚು ಗಮನ ಕೊಟ್ಟು ಅಧಿಕಾರಿಗಳಿಗೆ ಸ್ವಲ್ಪ ಟೈಟ್ ಮಾಡಿದರೆ ಸರಿಯಾಗುತ್ತೆ. ಇದು ಮುಗಿದ ಮೇಲೆ ಅದು ಮೊದಲೇದ್ದು ಅದ್ರ DPR ಕೊಡ್ತಾ ಇಲ್ಲ. ಎರಡನೇದು ಇದು ಮುಗಿಲಾರ್ದು ಏನು ದುಡ್ಡು ತೊಗೊಂಡು ಮಾಡ್ತೀವಿ ಅಂತ ಹೇಳ್ತಾರೆ. ನನಗೆ ಗಡ್ಕರಿ ಅವ್ರು ಮೊನ್ನೆ ಮಾತಾಡಿದ್ದು ಅದು ಇನ್ನೊಂದು 6 ಬರಬೇಕು ಅಂತೇಳಿ ಮೊದಲು ಅದನ್ನು 10 ತರ್ತೇವೆ ಕೋರ್ಟಿಗೆ ಸ್ಟೇ ತೊಗೊಂಬರ್ತಾರೆ ರಾಜ್ಯ ಸರ್ಕಾರಕ್ಕೆ. ನಾನು ಇವರಿಗೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮಾತಾಡ್ತೀನಿ ಅದನ್ನು ಸರಿ ಮಾಡಿರಿ ಅಂತ ಹೇಳಿದ್ರು. ಅವ್ರು ಇದನ್ನು ಮಾಡಲಿ, ಅದಕ್ಕೂ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಬಡವರಿಗಷ್ಟೇ ಕೊಡಬೇಕು ಅಂತಂದು ಹೊಸ ಚರ್ಚೆ ನಡೀತಿದೆ ಸರ್ ಕಾಂಗ್ರೆಸ್. ನೋಡ್ರಿ, ಮೊದಲೇದು ಗ್ಯಾರಂಟಿ ಮುಟ್ಟ್ಯಾವೆಲ್ಲ ಹೇಳ್ರಿ. 100% ಎಲ್ಲರೂ ಮುಟ್ಟ್ಯಾವೇನ? ಈಗ ಮೊನ್ನೆ ಏನು ಹೇಳಿದ್ರೆ ನಾವು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಭಾಗ್ಯಲಕ್ಷ್ಮಿ ನೀವಾಗ ಕೇಳಿದ್ರಿ, ನಾನು ಹೇಳಿದ್ದೆ 8 ದಿವಸದಾಗ ಹಾಕ್ತೀವಿ ಅಂತ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ಈಗೇನಾಯ್ತು? ಇಲ್ಲ ಇನ್ನೊಂದು ತಿಂಗಳು ಮುಂದೆ ಹಾಕ್ತೀವಿ ಅಂತ ಹೇಳ್ಯಾರಿಲ್ಲ. ನಿನ್ನೆ ದಿವಾಳಿ ಆಗ್ಯದ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ. ನಾನು ಹಿಂದೂ ಈ ಪ್ರಶ್ನೆ ಕೇಳೇನೆ. ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿಯವರು ತಮಗೆ ಅನುಕೂಲವಲ್ಲದ ಪ್ರಶ್ನೆಗಳಿಗೆ ಎಂದು ಉತ್ತರ ಕೊಡೋದಿಲ್ಲ. ಮೀಡಿಯಾದವ್ರನ್ನ ದಬಾಯಿಸ್ಬಿಡ್ತಾರೆ ಅವ್ರು. ಸಿದ್ದರಾಮಯ್ಯನವರಂತೂ ಅವ್ರು ಹೇಳಿದ್ರ ನಾವು SC ST SCP TSP ಹಣವನ್ನು ಹಾಕ್ತೀವಿ ಅಂತ. SCP TSP ಹಣ ಇರೋದಾಕ ಅದನ್ನು ಬಳಸ್ಕೊಂಡ್ರೆ ತಪ್ಪೇನು ಅಂತಲೂ ಕೂಡ ಕೆಲಸ. ನಾ ಕೇಳೋದು ಅದು ಇರೋದು ನಿಮ್ಮ ಗ್ಯಾರಂಟಿಗೆ ನೀವು ಹೇಳಿಲ್ಲ. ಅವಾಗ ನಾವು SC ST ಏರಿಯಾದಲ್ಲಿ ಅದು ಇರೋದು ರಸ್ತೆ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಕೊಡಲಿಕ್ಕೆ, ನೀರು ಕೊಡಲಿಕ್ಕೆ, ಈ ರೀತಿ ಬೇಸಿಕ್ ಎಮ್ಯುನಿಟೀಸನ್ನು ಆ ಓಣಿಯೊಳಗೆ ಆ ಮೊಹಲ್ಲಾದಾಗ ಕೊಡಬೇಕು ಆ ಲೊಕ್ಯಾಲಿಟಿಯಲ್ಲಿ ಅನ್ನೋದಕ್ಕೆ ಆ ದುಡ್ಡಿರೋದು. ನಮ್ಮ MP ಫಂಡ್ನೊಳಗೂ ಸಹಿತ ಒಂದು ಪರ್ಟಿಕ್ಯುಲರ್ ಪೋರ್ಷನ್ನು ST ST ಏರಿಯಾದಾಗ ಕೆಲಸ ಮಾಡಲಿಕ್ಕೆ ಇರ್ತದೆ. ಹಂಗೆ ಸರ್ಕಾರದ ಒಂದು ಫಂಡ್ನಾಗ SCP TSP ಹಣ ಅದಿರೋದು ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ. ನೀವು ಆ ದುಡ್ಡು ತೊಗೊಂಡ್ರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಮಾಡ್ತೀರಲ್ಲಿ? ದಲಿತ ಓಣಿಗಳಲ್ಲಿ, ST ಓಣಿಗಳಲ್ಲಿ, ST ಜನ ಜಾಸ್ತಿ ಇರುವಲ್ಲಿ ಏನಕ್ಕೇನು ಕಾರಣದಿಂದ ರಸ್ತೆ ನೀರು ಸರಿಯಾಗಿರಲಾರ್ದ ಕಡೆ ಮಾಡಿಡಲಿಕ್ಕೆ ಆ ದುಡ್ಡಿರೋದು. ನೀವು ಹೇಳಿದ್ರ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರೇ ಇಲ್ಲ ನಾವು SC ಗ್ಯಾರಂಟಿ ಹಣ ಕೊಡಲಿಕ್ಕೆ ಈ ಎರಡೂ ಹಣವನ್ನು SCP TSP ಬಳಸ್ತೀವಿ ಅಂತ ಹೇಳಿದ್ದಾರೆ ನೀವು. ಅಂದ್ರೆ ನಾಚಿಗೇಡಿನ ಒಂದು ಪರಮಾವಧಿ ಇದೆ. ಅಂದರೆ ಏನು ಬೇಕಾದ್ ಮಾಡಿನೂ ಸಮರ್ಥನೆ ಮಾಡಿಕೊಳ್ಳುವಂಥ ಒಂದು ದಪ್ಪ ಚರ್ಮದವರು ಇವರು. ಇಲ್ಲ ದುಡ್ಡಿಲ್ಲ, ನಾವೀಗ ಸದ್ಯ ಅದನ್ನು ಉಪಯೋಗ ಮಾಡಿವಿ ಆಮೇಲೆ ವಾಪಸ್ ಕೊಡ್ತೀವಿ ಅಂತ ಹೇಳೋದೂ ಇಲ್ಲ. ಅದನ್ನ ಬೆಳೆಸಿಕೊಡ್ರೆ ತಪ್ಪು. ನೀವು ಹೇಳಿದ್ರಿ ನಂಗಾರ ನಾವು ಅವ್ರು ರಸ್ತೆ ಮಾಡೋದಿಲ್ಲ, ಅವ್ರಿಗೆ ನೀರು ಕೊಡೋದಿಲ್ಲ, ಅವ್ರಿಗೆ ವಿದ್ಯುತ್ ಕಂಬ ಇತ್ಯಾದಿ ಅಗತ್ಯ ಇದ್ರೆ ಹಾಕೋದಿಲ್ಲ, ಆ ದುಡ್ಡು ನಾವು ಇಲ್ಲೇ ಬಳಸ್ಕೋತೀವಿ ಅಂತ ಹೇಳಿದ್ರಿ ನೀವು. ಕಾಂಗ್ರೆಸ್ ಪಾರ್ಟಿ ಅವರಿಗೆ ಈ ಭ್ರಷ್ಟಾಚಾರದ ಕಾರಣದಿಂದ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ. ಪೊಲೀಸ್ ಇಲಾಖೆಯಿಂದ ಹಿಡ್ಕೊಂಡು ರೆವಿನ್ಯೂ ಇಲಾಖೆ ತನಕ ಭಯಂಕರ ಪ್ರಮಾಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಾರಣದಿಂದ ಇವ್ರದ್ದು ಆರ್ ಟಿ ಒ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ದಾಗ ನೋಡಿದ್ರಲ್ಲಿ ಮೊನ್ನೆ ಎಲ್ಲ ಕಡೆ ಅವರು ದುಡ್ಡು ತೊಗೊಂಡು ಮಾಡಿಲ್ಲ ಅಂತ ಅವರೇ ಅಲಿಗೇಷನ್ ಮಾಡ್ಯಾರ. ಹೀಗಾಗಿ ಭ್ರಷ್ಟಾಚಾರದಿಂದ ದುಡ್ಡಿಲ್ಲ, ಆಡಳಿತ ನಡೆಸಲಿಕ್ಕಾಗ್ತಾ ಇಲ್ಲ, ಯಾವುದೇ ಮುಂದಾಲೋಚನೆ ಇಲ್ಲದೆ ಅನೌನ್ಸ್ಮೆಂಟ್ ಮಾಡ್ಯಾರ ಅದನ್ನು ಮಾಡ್ತಾ ಇಲ್ಲ. ಅನೇಕ ಕಡೆ ವಿದ್ಯುತ್ ಕಟ್, ಈಗ ಫೆಬ್ರವರಿ ಒಳಗೆ ವಿದ್ಯುತ್ ಕಟ್ ಶುರು ಆಗ್ಯದ ದೊಡ್ಡ ಪ್ರಮಾಣದಾಗ. ಹಾಗಾಗಿ ಒಂದು ಸಂಪೂರ್ಣವಾದಂಥ ನಿಷ್ಕ್ರಿಯವಾದಂಥ ದುರುದ್ದೇಶದಿಂದ ಅದನ್ನು ಘೋಷಣೆ ಮಾಡಿ ಯಾರಿಗೂ ಸಿಗಲಾರ್ದಂಗೆ ಹೆಂಗೆ ವ್ಯವಸ್ಥೆ ಮಾಡೋದು ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಕ್ರಮವನ್ನು ಕಟ್ಟುನಿಟ್ಟಾಗಿ ಕೈಕೊಂಡು ಈ ಪ್ರಕರಣದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಲಂತೆ ಎರಡೂ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೇನೆ. ತಪ್ಪದು, ವೆರಿಫಿಕೇಷನ್ ಮಾಡಲಾರ್ದೆ ಆ ರೀತಿ ಹಾಕಿರೋ ತಪ್ಪು. ಮತ್ತು
ಬೆಳಗಾವಿ ಪೊಲೀಸ್ ಕಮಿಷನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ, ಮಂತ್ರಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಹೆಂಗೆ ಹಾಕಿದೆ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ. ಸರ್ಕಾರದಲ್ಲಿ ಯಾವುದೂ ನಿಯಂತ್ರಣ ಇಲ್ಲ ಅನ್ನೋದು ಇದರಿಂದ ಅರ್ಥ ಆಗ್ತದೆ. ಮತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತಿನವರೆಗೆ ಸ್ಯಾಮ್ ಪಿತ್ರೋಡ ಹೇಳಿಕೆ ಬಗ್ಗೆ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ಯಾರ. ಅವ್ರನ್ನ ಹೊರಗೆ ಹಾಕಿಲ್ಲ, ಸಸ್ಪೆಂಡು ಮಾಡಿಲ್ಲ. ನಮ್ಮ ದೇಶದ ವಿರೋಧದ ಸ್ಟೇಟ್ಮೆಂಟನ್ನು ಬೇರೆ ದೇಶದಾಗ ಕೂತು ಈ ಸ್ಯಾಮ್ ಪಿತ್ರೋಡ ಅನ್ನೋ ವ್ಯಕ್ತಿ ಕೊಡ್ತಾರೆ. ಅವರು ರಾಹುಲ್ ಗಾಂಧಿಗೆ ಮೇನ್ ಅಡ್ವೈಸರ್. ಅಂದ್ರೆ ಹಿಂದೆ ರಾಹುಲ್ ಗಾಂಧಿ ಅತ್ಯಂತ ಕ್ರೂಷಿಯಲ್ ಟೈಮ್ದೊಳಗೆ ಚೈನಾ ಅಂಬಾಸಡರ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಏನು ಮಾತುಕತೆ ನಡೆಸಿದ್ರಂತ ಇವತ್ತಿನ ತನಕ ಅವರು ಹೇಳಿಲ್ಲ. ರಾಜೀವ್ ಗಾಂಧಿ ಫೌಂಡೇಶನ್ಗೆ ದುಡ್ಡು ತೊಗೊಂಡಾರ, ಅದಾದಮೇಲೆ ಸ್ಯಾಮ್ ಪಿತ್ರೋಡನ ಇಂಥ ಹೇಳಿಕೆ ಬರ್ತದಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಚೈನಾದ ಹಿತವನ್ನು ಕಾಪಾಡಲಿಕ್ಕೆ ಬದ್ಧವಾಗಿದೆಯಾ ಅಥವಾ ಭಾರತದ ಹಿತವನ್ನು ಕಾಪಾಡಲಿಕ್ಕೆ ಬದ್ಧವಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸುವುದು. ಗಂಗಾ ನದಿ ಕಲುಷಿತದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ಆದರೆ ಅದೇ ನೀರನ್ನ ಮಾರಾಟ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ. ಈ ಪ್ರಿಯಾಂಕಾ ಖರ್ಗೆ ಅವರಿಗೆ, ಕಾಂಗ್ರೆಸ್ ಪಾರ್ಟಿಯವರಿಗೆ ಹಿಂದೂಗಳ ನಂಬಿಕೆಯನ್ನು, ಶ್ರದ್ಧೆಯನ್ನು ಅಪಮಾನ ಮಾಡೋದೊಂದು ಕೆಲಸ. ಹಿಂದೆ ಖರ್ಗೆ, ದೊಡ್ಡ ಖರ್ಗೆ ಅವರು ಮಾಡಿದರು, ಈ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾರೆ. ಯಾರು ನೀರು ಮಾರಾಟ ಮಾಡ್ತಾ ಇದ್ದಾರೆ, ಏನು ನೀರು ಮಾಡ್ತಾ ಇದ್ದಾರೆ, ಅಲ್ಲೇ ಹೋಗಿ ಬಂದವರಿಗೆ ಅವರ ಅನುಭವ ಕೇಳ್ರಿ. ಅನೇಕ ಬೇರೆ ಬೇರೆ ದೇಶದ ಜನನೂ ಅಲ್ಲಿ ಹೋಗಿ ಬಂದಾರ, ಅವರು ನನಗೆ ಭೇಟಿಯಾಗಿದ್ದಾರೆ. ಇಷ್ಟು ಜನನ್ನ ಒಂದು ಕಡೆ ಕೂಡಿದಾಗ ಬೇರೆ ಜಗತ್ತಿನಾಗ ಯಾವ ದೇಶಕ್ಕೂ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಆ ರೀತಿ ಒಳ್ಳೆ ಮ್ಯಾನೇಜ್ಮೆಂಟು ಅಲ್ಲೇ ಆಗಿದೆ. ಒಂದಿಷ್ಟು ಘಟನೆಗಳು ಯಾರಿಗಾದರೂ ಕಂಡು ಬಂದಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಏನು ಬೇಕಾದ ಸಲಹೆ ಕೊಡಬಹುದು. ಆದರೆ ಜನರ ಭಾವನೆಯನ್ನು ಘಾಸಿಗೊಳಿಸುವಂಥದ್ದು, ಅವರ ಶ್ರದ್ಧೆಯನ್ನು ಅಪಮಾನ ಮಾಡುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಕಾಂಗ್ರೆಸ್ಸಿನ ತಥಾಕಥಿತ ಇಂಡಿ ಗಠಬಂಧನದಲ್ಲಿರುವಂಥ ಪಕ್ಷಗಳಿಗೆ ಒಂದು ಹವ್ಯಾಸ ಆಗಿದೆ. ಮಾತಾಡ್ರಿ ಇದೆ ಬೇರೆದ್ರ ಬಗ್ಗೆ, ಬೇರೆ ಬೇರೆ ಕಡೆ ಹೋದಾಗ ಘಟನೆಗಳಾಗಿರ್ತಾವಲ್ಲ. ಇಲ್ಲಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಕ್ಕಾ ಮದೀನಾಕ್ಕೆ ಹೋಗ್ತಾರೆ, ಅಲ್ಲಿ ಘಟನೆ ಆಗೇ ಇಲ್ಲ. ಒಮ್ಮೆ ಮಾತಾಡಲಿ ಅದ್ರ ಬಗ್ಗೆ, ಅಲ್ಲಿ ಹೋಗಿ ಏನು ಉದ್ಧಾರ ಆಗ್ತೀರಿ ಅಂತ ನೋಡಿ ಧೈರ್ಯ ಇದ್ರೆ. ನಾ ಅಂತ ಇಲ್ಲ, ನಾ ಕ್ಲಿಯರ್ ಮಾಡ್ತಾ ಇದ್ದೇನೆ. ಹೋಗೋರು ಶ್ರದ್ಧೆಯಿಂದ ಅಲ್ಲಿ ಹೋಗ್ತಾರೆ, ನಂದೇನು ತಕರಾರಿಲ್ಲ ಅದಕ್ಕೆ. ಮಾತಾಡಲಿ ಕಾಂಗ್ರೆಸ್ ಪಾರ್ಟಿಯವರು. ಅಂದ್ರೆ ಯಾವ ಸಮಾಜ ಪ್ರಿಯವಾದ ಸಮಾಜದ ತನ್ನಷ್ಟಕ್ಕೆ ತಾನು ನೀವು ಪೂಜೆ ಮಾಡಿದ್ರು ಸರಿ, ಪೂಜೆ ಮಾಡದಿದ್ರು ಸರಿ, ಈ ದೇವ್ರನ್ನ ಮಾಡಿದ್ರು ಸರಿ, ಆ ದೇವ್ರನ್ನ ಮಾಡಿದ್ರು ಸರಿ, ಒಂದು ಉದಾರ ಭಾವನೆಯಿಂದ ಇರ್ತಾರೆ. ಅವ್ರ ಬಗ್ಗೆ ನೀವು ಬಾಯಿ ಬಂದಂಗೆ ಮಾತಾಡ್ತೀರಿ ಕಾಂಗ್ರೆಸ್ ಪಾರ್ಟಿಯವರು. ಜನ ಈಗಾಗಲೇ ನಿಮ್ಮನ್ನು ಭಾಳಷ್ಟು ರಾಜ್ಯದಲ್ಲಿ ಅಡ್ರೆಸ್ ಇಲ್ಲದಾರಂಥ ಸ್ಥಿತಿಗೆ ನೀವು ಬಂದಿದ್ದೀರಿ. ಗಂಗಾ ನದಿ ಸ್ನಾನದ ಬಗ್ಗೆನೇ ಯಾಕೆ ಮಾತಾಡ್ತಾರೆ? ಬೇರೆದಂದ್ರೆ ಹಿಂದೂಗಳಿಗೆ ಅಪಮಾನ ಮಾಡಿದ್ರೆ ಅಲ್ಪಸಂಖ್ಯಾತರು ಖುಷಿ ಆಗ್ತಾರೆ, ಅವ್ರು ಓಟ್ ಬರ್ತದೆ ಅನ್ನುವಂಥ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದು. ಸರ್, ಯಾವ ರೀತಿ